ಬೇಕು. ದಲಿತರ ಮೇಲೆ ಆಗುತ್ತಿರುವ ದೌರ್ಜನ್ಯಗೆ, ಅಂತರ್ಜಾತೀಯ ಆಗುತ್ತಿರುವ ದೌರ್ಜನ್ಯಗೆ ಬೇಕೇ ಬೇಕು. ಕೊಲೆಗಡಕರ ವಿರುದ್ಧ, ಕೊಲೆಗಡಕರ ವಿರುದ್ಧ. ಮೊನ್ನೆ ದಿವಸ ಒಂದು ಕರಾಳ ದಿನ ಅಂತ ಹೇಳಿ, ನಮ್ಮ ದಲಿತರ ಕರಾಳ ದಿನ ಅಂತ ಹೇಳಿ ನಾವು ಹೇಳತ್ತೇವೆ. ವಿವೇಕಾನಂದ ದೊಡ್ಡಮನಿ ಅನ್ನೋ ಒಂದು ಹುಡುಗಿಗೆ ಒಂದು ಪ್ರೀತಿಸ್ತಿದ್ದ ಮಾನ್ಯ ಅಂತ ಹೇಳಿ ಇನಾಮ್ ಹೀರಾಪುರ ಗ್ರಾಮದ ಸುಮಾರು ವರ್ಷದಿಂದ ಪ್ರೀತಿ ಮಾಡಿ ಅವನು ಮದುವೆ ಆಗಿರ್ತಾರೆ. ಮದುವೆ ಆಗಿ ಒಂದು ಅಚ್ಚುಕಟ್ಟಾದ ಒಂದು ಸಂಸಾರ ನಡೆಸ್ತಿರ್ತಾನ ಹುಡುಗ. ನಡೆಸೋ ಮುಂದೆ ಅವ್ರ ಮನೆಯಾಗಿನವರು ಹಾಗೂ ಊರಾಗಿನವರು ಅವ್ರ ತಾಯಿ ತಂದೆಗೆ, ಹುಡುಗಿ ತಾಯಿ ತಂದೆಗೆ ಪ್ರಚೋದನೆ ಮಾಡಿ, ನೀವು ದಲಿತರ ಹುಡುಗನ ಮದುವೆ ಆಗ ನಿಮ್ಮ ಮಗಳ ನಾಳೆ ನಿಮ್ದ ನಾವು ಹೊರಗಿಡ್ತೀವಿ ಅಂತ ಪ್ರಚೋದನೆ ಮಾಡಿ ಅವ್ರಿಗೆಲ್ಲ ಒಂದು ತಲೆಯಾಗಿ ತುಂಬಿಸಿ, ಆ ತುಂಬು ಗರ್ಭಿಣಿ ಅಂತೇಳಿ ನೋಡದೆ, 7 ತಿಂಗಳು ತುಂಬು ಗರ್ಭಿಣಿ ಅಂತ ಹೆಣ್ಮಗಳು ನೋಡದೆ ಒಂದು ಕೊಡಲಿ ಅಂತೇಳಿ ಒಂದು ಹತ್ಯೆಯನ್ನು ಮಾಡಿರ್ತಾರೆ ಅವ್ರ ಮನೆಯಾಗಿನವ್ರ. ಹಾಗೂ ಚಿಕ್ಕ ಮಗುವಿಗೆ ಅಂತ ಅವ್ರ ಮನೆಯಾಗಿನವ್ರ ಅಂತ ಎಲ್ಲರೂ ಮಾಡಿರ್ತಾರೆ. ಯಾಕೆ ನಮ್ಮ ದಲಿತರ ಮ್ಯಾಗ ಹಿಂಗೆ ಮಾಡತ್ತಾರೋ ಏನೇನು ಗೊತ್ತಿಲ್ಲ. ಹಾಗಾಗಿ ಶ್ರೀ ಸಿದ್ದರಾಮಯ್ಯವರವ್ರಿಗೆ ಒಂದು ನಾವು ಮದುವೆ ಕೊಡತ್ತೇವೆ ಜೈವಿಕ ಸಂಘದಿಂದ. ಎಲ್ಲರಿಗೂ ಕೂಡಲೇ ಆ ಪ್ರಚೋದನೆ ಮಾಡಿದವ್ರಿಗೆ, ಗ್ರಾಮಸ್ಥರು ಎಲ್ಲ ಅಲ್ಲಿ ಸ್ಥಳೀಯವ್ರಿಗೂ ಮತ್ತು ಅವ್ರ ಕೊಲೆ ಹುಡುಗರಿಗೂ ಎಲ್ಲರಿಗೂ ಒಂದು ಕಠಿಣವಾದ ಶಿಕ್ಷಣ ಕೊಡಬೇಕಂತೇಳಿ ಜೈವಿಕ ಯುವ ಸಂಘದ ಹಾಗೂ ಉತ್ತರ ಕರ್ನಾಟಕದ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಒಂದು ಮನವಿಯನ್ನು ಕೊಡಲಾಗ್ತದೆ. ಜೈ ಭೀಮ್. ಹುಬ್ಬಳ್ಳಿ ತಾಲೂಕು ಇನಾಮ್ ಹೀರಾಪುರದಲ್ಲಿ ಮೊನ್ನೆ ನಡೆದಂತ ಈ ಪೈಶಾಚಿಕ ಕೃತ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಜೈ ಭೀಮ್ ಯುವ ಸಂಘದ ವತಿಯಿಂದ ಹಾಗೂ ಅಂಬೇಡ್ಕರ್ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ಇವತ್ತಿನ ದಿವಸ ಹುಬ್ಬಳ್ಳಿ ಹವಳಿ ನಗರದಾಗ ಆಗಿರ್ಬೋದು, ಕರ್ನಾಟಕದಲ್ಲಿ ಆಗಿರ್ಬೋದು, ಕಾನೂನು ವ್ಯವಸ್ಥೆ ಅನ್ನೋದ ಬಹಳ ಹದಗೆಟ್ಟಿವೆ. ಇವತ್ತು ಜಾತಿಗಳು ಅಂತಂದೇಳಿ ಮಾನವೀಯತೆಯನ್ನ ಮರ್ತು ಕುಂದ್ರಾತಾರ ಜನ. ಯಾವತ್ತೂ ನಾವು ತಿಳ್ಕೊಳ್ಬೇಕಾಗಿರೋದು ಸಂವಿಧಾನವನ್ನು. ಒಬ್ಬ ಹೆಣ್ಮಗಳು ತಂದೆ ತಾಯಿ ಎತ್ತಿದ ಮೇಲೆ 18 ವರ್ಷ ಅಷ್ಟ ಆ ಮನೆಗೆ ಮಗಳ. 18 ವರ್ಷ ಮೀರ್ತಂದ್ರೆ ಸರ್ಕಾರದ ಮಗಳಾಗ್ತಾರ. ನಮ್ಮ ಮೀಡಿಯಾದವ್ರಿಗೆಲ್ಲ ನೋಡಾತೇವೆ ನಾವು. ಏನಂತಂದ್ರ ಮರ್ಯಾದೆ ಹತ್ಯೆ ಅಂತ. ಅದೇಂಗ್ ಮರ್ಯಾದೆ ಅಂತ ಏನಿದೆ ಗೊತ್ತಾಗತ್ತಿಲ್ಲ. ಯಾಕಂತಂದ್ರೆ ಇದು ಪೈಶಾಚಿಕ ಹತ್ಯೆ. ಇದು ಒಂದಿಟ್ಟು ಮಾನವಿಕತೆಯನ್ನು ನೋಡ್ದ ಆ ಹೆಣ್ಮಗಳಿಗೆ ಕೊಲೆ ಮಾಡಿದ್ದಾರೆ. ಆದ ಕಾರಣ ಮಾನ್ಯ ಸಿದ್ದರಾಮಯ್ಯನವರಿಗೆ ನಮ್ಮ ಜೈ ಭೀಮ್ ಯುವ ಸಂಘದ ವತಿಯಿಂದ BR ಅಂಬೇಡ್ಕರ್ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೇವೆ. ಇಂಥ ಒಂದು ಕೃತ್ಯಗಳು ಮ್ಯಾಲಿನ ಮೇಲೆ ನಮ್ಮ ಹುಬ್ಬಳ್ಳಿ ಹವಳಿ ನಗರದೊಳಗೆ ಸುತ್ತಮುತ್ತಲಿನಲ್ಲಿ ನಡೀತಾ ಇದ್ದಾವ. ಆದಷ್ಟು ಬೇಗ ಕಾನೂನು ವ್ಯವಸ್ಥೆಯನ್ನ ಬಿಗಿ ಮಾಡ್ಬೇಕಂತೇಳಿ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೇವೆ. ಜೈ ಭೀಮ್.